ಈಸಿ ಲರ್ನಿಂಗ್ ವಿತ್ ಸಂತೋಷ್ಗೆ ಸ್ವಾಗತ. ಸರಳವಾಗಿ ಮತ್ತು ಸ್ಮಾರ್ಟ್ ಆಗಿ ಕಲಿಯೋಕೆ ಇದೇ ನಿಮ್ಮ ಜಾಗ. ಯೋಚನೆ ಮಾಡಿ, ಕೇವಲ 2 ತಿಂಗಳ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಜಗತ್ತಿನ ಅತಿದೊಡ್ಡ ಆರ್ಥಿಕ ಶಕ್ತಿಗಳಲ್ಲೇ ಒಂದಾಗಿದ್ದು ಹೇಗೆ? ಬನ್ನಿ, ಇದರ ಹಿಂದಿರೋ ರಹಸ್ಯವನ್ನ ಇವತ್ತು ಬಿಡ್ಸೋಣ. ಒಂದು ವಿಷಯ ಸ್ಪಷ್ಟಪಡಿಸ್ತೀವಿ, ಈ ವಿಶ್ಲೇಷಣೆ ಸಂಪೂರ್ಣವಾಗಿ ಶೈಕ್ಷಣಿಕ ಉದ್ದೇಶಗಳಿಗಾಗಿ ಮಾತ್ರ. 2026ರ ಹೊತ್ತಿಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದ್ರೆ ನಮ್ಮ IPLನ ಒಟ್ಟು ಬಿಸ್ನೆಸ್ ವ್ಯಾಲ್ಯೂ ಎಷ್ಟಿರುತ್ತೆ ಗೊತ್ತಾ? ಬರೋಬ್ಬರಿ $18.5 ಬಿಲಿಯನ್. ಹೌದು, ನೀವು ಕೇಳಿದ್ದು ಸರಿ. ಇದು ಗ್ಲೋಬಲ್ ಸ್ಪೋರ್ಟ್ಸ್ ಜಗತ್ತಲ್ಲೇ ಇದನ್ನ ಒಂದು ದೈತ್ಯ ಶಕ್ತಿಯಾಗಿ ನಿಲ್ಲಿಸುತ್ತೆ. ಹಾಗಾದ್ರೆ ಪ್ರಶ್ನೆ ಇರೋದೇ ಇಲ್ಲಿ. ಕೇವಲ 2 ತಿಂಗಳ ಟೂರ್ನಮೆಂಟ್ ಎಷ್ಟೋ ದೇಶಗಳ ಇಡೀ ಸ್ಪೋರ್ಟ್ಸ್ ಇಂಡಸ್ಟ್ರಿಗಿಂತ ಹೆಚ್ಚು ವ್ಯಾಲ್ಯೂ ಹೇಗೆ ಸೃಷ್ಟಿ ಮಾಡ್ತಿದೆ? ಈ ಮನಿ ಮಷೀನ್ ಇದು ವರ್ಕ್ ಆಗೋದು ಹೇಗೆ? ಬನ್ನಿ ಇದನ್ನ ಡಿಕೋಡ್ ಮಾಡೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ IPLನ ಈ ಬೃಹತ್ ಮೌಲ್ಯದ ಬಗ್ಗೆ, ಅದರ ಆದಾಯದ ಮೂಲಗಳು, ಖರ್ಚು ವೆಚ್ಚಗಳು ಮತ್ತು ಮುಖ್ಯವಾಗಿ ಮುಂದೆ ಇದರ ದಾರಿ ಹೇಗಿರ್ಲಿದೆ ಅನ್ನೋದನ್ನ ಹಂತ ಹಂತವಾಗಿ ನೋಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. IPLನ ಈ ಬಿಸ್ನೆಸ್ ಮಾಡೆಲ್ನ ಹೃದಯ ಭಾಗ, ಅದರ ಪವರ್ ಕೋರ್ ಅಂದ್ರೆ BCCI ಮ್ಯಾನೇಜ್ ಮಾಡೋ ಸೆಂಟ್ರಲ್ ರೆವೆನ್ಯೂ ಪೂಲ್. ಹಾಗಂದ್ರೆ ಏನಪ್ಪಾ ಈ ಸೆಂಟ್ರಲ್ ರೆವೆನ್ಯೂ ಪೂಲ್? ತುಂಬಾ ಸಿಂಪಲ್. BCCI ಒಂದು ಫಂಡ್ ಮ್ಯಾನೇಜ್ ಮಾಡುತ್ತೆ. ಮೀಡಿಯಾ ರೈಟ್ಸ್ ಮತ್ತೆ ಸೆಂಟ್ರಲ್ ಸ್ಪಾನ್ಸರ್ಶಿಪ್ಸ್ಗಳಿಂದ ಬರೋ ಎಲ್ಲಾ ದುಡ್ಡನ್ನು ಇದರಲ್ಲಿ ಹಾಕಿ ಆಮೇಲೆ ಎಲ್ಲಾ ಫ್ರಾಂಚೈಸಿಗಳಿಗೂ ಹಂಚುತ್ತೆ. ನಿಜ ಹೇಳ್ಬೇಕಂದ್ರೆ ಇದೇ ನೋಡಿ IPLನ ಆರ್ಥಿಕ ಬೆನ್ನೆಲುಬು. ಇಲ್ಲಿರೋ ಅಚ್ಚರಿ ವಿಷಯ ಏನು ಗೊತ್ತಾ? ಯಾವುದೇ ಒಂದು ಫ್ರಾಂಚೈಸಿಯ ಒಟ್ಟು ಆದಾಯದಲ್ಲಿ ಸುಮಾರು 75% ದುಡ್ಡು ಬರೋದೇ ಈ ಸೆಂಟ್ರಲ್ ಪೂಲಿಂದ. ಅಂದ್ರೆ ಯೋಚನೆ ಮಾಡಿ, ಪ್ರತಿಯೊಂದು ಟೀಮ್ಗೂ ಒಂದು ಭದ್ರವಾದ ಆರ್ಥಿಕ ಬುನಾದಿಯನ್ನೇ ಇದು ಹಾಕಿಕೊಡುತ್ತೆ. ಹಾಗಾದ್ರೆ ಈ ಸೆಂಟ್ರಲ್ ಪೂಲ್ಗೆ ಇಷ್ಟೊಂದು ಹಣ ಎಲ್ಲಿಂದ ಬರುತ್ತೆ? IPLನ ಈ ಅಗಾಧ ಬೆಳವಣಿಗೆಯ ಹಿಂದಿರೋ ಅತಿ ದೊಡ್ಡ ಶಕ್ತಿ, ಅದರ ಗ್ರೋತ್ ಇಂಜಿನ್ ಅಂದ್ರೆ ಅದು ಮೀಡಿಯಾ ರೈಟ್ಸ್ ಡೀಲ್. ಇದೇ ನೋಡಿ ಈ ಮನಿ ಮಷೀನ್ನ ಅಸಲಿ ಚಾಲಕ. ಈ ಮೀಡಿಯಾ ರೈಟ್ಸ್ ವ್ಯಾಲ್ಯೂ ಬೆಳೆದಿರೋದನ್ನ ನೋಡಿದ್ರೆ ನಿಜಕ್ಕೂ ತಲೆ ತಿರುಗುತ್ತೆ. ನೋಡಿ, 2018-2017ರ ಅವಧಿಯಲ್ಲಿ $918 ಮಿಲಿಯನ್ ಇತ್ತು. ಆಮೇಲೆ 2018-2022ಕ್ಕೆ $2.55 ಬಿಲಿಯನ್ ಆಯಿತು. ಈಗ 2023-2027ಕ್ಕೆ ಬರೋಬ್ಬರಿ $6.2 ಬಿಲಿಯನ್. ಎಂಥ ಜಂಪ್ ಅಲ್ವಾ? ಇದು ಲೀಗ್ನ ಸ್ಫೋಟಕ ಬೆಳವಣಿಗೆಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ. ಈ $6.2 ಬಿಲಿಯನ್ ಈ ಬೃಹತ್ ಮೊತ್ತದ ಸುಮಾರು 50%ನಷ್ಟು ಹಣವನ್ನು BCCI ಎಲ್ಲ 10 ಫ್ರಾಂಚೈಸಿಗಳಿಗೆ ಈಕ್ವಲ್ ಆಗಿ ಹಂಚುತ್ತೆ. ಅಂದ್ರೇನ್ ಗೊತ್ತಾ? ಪ್ರತಿಯೊಂದು ಟೀಮ್ಗೂ ವರ್ಷಕ್ಕೆ ಸುಮ್ನೆ ಕೂತಲ್ಲೇ ಸುಮಾರು $450-500 ಕೋಟಿ ಗ್ಯಾರಂಟಿ ಆದಾಯ. ವಾವ್! ಸರಿ, ಈ ಗ್ಯಾರಂಟಿ ಆದಾಯತೂ ಇದ್ದೇ ಇದೆ. ಇದರ ಜೊತೆಗೆ ಪ್ರತಿಯೊಂದು ಫ್ರಾಂಚೈಸಿ ತನ್ನದೇ ಆದ ಲೆವೆಲ್ನಲ್ಲಿ ಲೋಕಲ್ ಆಗಿ ಹೇಗೆ ದುಡ್ಡು ಮಾಡುತ್ತೆ ಅದನ್ನು ನೋಡೋಣ ಬನ್ನಿ. ಟೀಮ್ಗಳು ತಾವಾಗೆ ಹಣ ಗಳಿಸೋಕೆ ಕೆಲವು ಮುಖ್ಯ ದಾರಿಗಳಿವೆ ನೋಡಿ. ಟೀಮ್ ಸ್ಪಾನ್ಸರ್ಶಿಪ್ ಅಂದ್ರೆ ಜರ್ಸಿ ಮೇಲೆಲ್ಲ ಬರೋದು, ಆಮೇಲೆ ಟಿಕೆಟ್ ಸೇಲ್ಸ್, ಮರ್ಚೆಂಡೈಸ್ ಅಂದ್ರೆ ಟೀ ಶರ್ಟ್, ಕ್ಯಾಪ್ ಮಾರೋದು, ಪ್ರೈಸ್ ಮನಿ ಮತ್ತೆ ಡಿಜಿಟಲ್ ಕಂಟೆಂಟ್. ನೋಡಿ, ಟೀಮ್ ಎಷ್ಟು ಫೇಮಸ್ಸು, ಅವರ ಮಾರ್ಕೆಟಿಂಗ್ ಸ್ಕಿಲ್ಸ್ ಹೇಗಿದೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಜರ್ಸಿ ಸ್ಪಾನ್ಸರ್ಶಿಪ್. MI, RCB ತರಹ ಟಾಪ್ ಟೀಮ್ಗಳು ತಮ್ಮ ಜರ್ಸಿಯ ಫ್ರಂಟ್ ಸ್ಪೇಸ್ಗೆ ಒಂದು ಸೀಸನ್ಗೆ $60-80 ಕೋಟಿ ವರೆಗೆ ಗಳಿಸ್ತವೆ. ಅದೇ ಬೇರೆ ಟೀಮ್ಗಳು ಅಥವಾ ಜರ್ಸಿಯ ತೋಳಿನ ಮೇಲೆ, ಬೆನ್ನಿನ ಮೇಲಿರೋ ಸಣ್ಣ ಜಾಗಕ್ಕೆ $10-25 ಕೋಟಿ ಸಿಗ್ಬಹುದು. ನೋಡಿ, ಬ್ರ್ಯಾಂಡ್ ವ್ಯಾಲ್ಯೂ ಅಂದ್ರೆ ಇದೆ. ಸರಿ, ಆದಾಯದ ಕಥೆ ಆಯ್ತು. ಇಷ್ಟೆಲ್ಲ ಕೋಟಿ ಹಣ ಬರುತ್ತೆ. ಆದ್ರೆ ಈ ಹಣ ಎಲ್ಲ ಎಲ್ಲಿಗೋಗುತ್ತೆ? ಈಗ ಬರೋಣ ಖರ್ಚಿನ ಲೆಕ್ಕಕ್ಕೆ. ಒಂದು ಫ್ರಾಂಚೈಸಿ ನಡೆಸೋಕೆ 3 ಮೇಜರ್ ಖರ್ಚುಗಳಿರುತ್ತೆ. ನಂಬರ್ 1 ಪ್ಲೇಯರ್ ಸ್ಯಾಲರಿ, ನಂಬರ್ 2 BCCIಗೆ ಕಟ್ಟಬೇಕಾದ ಫ್ರಾಂಚೈಸಿ ಫೀಸ್, ಮತ್ತು ನಂಬರ್ 3 ಆಪರೇಷನಲ್ ಕಾಸ್ಟ್ಸ್ ಅಂದ್ರೆ ಟ್ರಾವೆಲ್, ಸ್ಟೇ, ಪ್ರಾಕ್ಟೀಸ್ ಎಲ್ಲದರ ಖರ್ಚು. ಈ ಖರ್ಚು, ಅದರಲ್ಲೂ ಪ್ಲೇಯರ್ಸ್ ಸ್ಯಾಲರಿ ಕೈಮೀರಿ ಹೋಗ್ಬಾರ್ದು ಅಂತ ಒಂದು ಸ್ಯಾಲರಿ ಕ್ಯಾಪ್ ಅಂತ ಇಟ್ಟಿದ್ದಾರೆ. ಪ್ರತಿ ಟೀಮ್ಗೂ ಸುಮಾರು $151 ಕೋಟಿ ಲಿಮಿಟ್. ಇದರಿಂದ ಏನಾಗುತ್ತೆ ಅಂದ್ರೆ ಎಲ್ಲಾ ಟೀಮ್ಗಳ ಹತ್ರ ಹೆಚ್ಚು ಕಡಿಮೆ ಒಂದೇ ತರಹ ದುಡ್ಡಿರುತ್ತೆ. ಇದರಿಂದ ಕಾಂಪಿಟೇಷನ್ ಕೂಡ ಬ್ಯಾಲೆನ್ಸ್ ಆಗಿರುತ್ತೆ. ಒಳ್ಳೆ ಐಡಿಯಾ ಅಲ್ವಾ? ಇಲ್ಲಿ ತನಕ ನಾವು ನೋಡಿದ್ದು ಲೀಗ್ ಒಳಗಿನ ಲೆಕ್ಕಾಚಾರ. ಆದ್ರೆ ಒಂದು ವಿಷಯ ನೆನ್ಪಿಡಿ, IPL ಅಂದ್ರೆ ಕೇವಲ ಒಂದು ಕ್ರಿಕೆಟ್ ಲೀಗ್ ಅಷ್ಟೇ ಅಲ್ಲ. ಇದು ಇಡೀ ಭಾರತದ ಎಕನಾಮಿ ಮೇಲೆ ಒಂದು ದೊಡ್ಡ ಪರಿಣಾಮ ಬೀರುತ್ತೆ. ಇದನ್ನ IPL ಮಲ್ಟಿಪ್ಲೇಯರ್ ಎಫೆಕ್ಟ್ ಅಂತ ಕರೀತಾರೆ. ಅಂದ್ರೆ ಲೀಗ್ನಿಂದ ಹೋಟೆಲ್, ಟ್ರಾವೆಲ್, ಜಾಹೀರಾತು ಹೀಗೆ ಬೇರೆ ಬೇರೆ ಇಂಡಸ್ಟ್ರಿಗಳಿಗೂ ಬೂಸ್ಟ್ ಸಿಗುತ್ತೆ.
ಇದರಿಂದ ಈ ಲೀಗ್ ಪ್ರತಿ ವರ್ಷ ನಮ್ಮ ದೇಶದ ಜಿಡಿಪಿಗೆ $182 ಮಿಲಿಯನ್ ನಿಂದ ಹಿಡಿದು $6.7 ಬಿಲಿಯನ್ ವರೆಗೂ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇದು ಸಣ್ಣ ವಿಷಯ ಅಲ್ಲ. ಈಗ ಐಪಿಎಲ್ನ ನಿಜವಾದ ತಾಕತ್ತು ಎಷ್ಟಿದೆ ಅಂತ ಗ್ಲೋಬಲ್ ಲೆವೆಲ್ನಲ್ಲಿ ಕಂಪೇರ್ ಮಾಡೋಣ. ಪ್ರತಿ ಮ್ಯಾಚ್ನ ಮೀಡಿಯಾ ರೈಟ್ಸ್ ವ್ಯಾಲ್ಯೂ ತಗೊಂಡ್ರೆ ನಮ್ಮ ಐಪಿಎಲ್ $14.4 ಮಿಲಿಯನ್ ನೊಂದಿಗೆ ಇಡೀ ವರ್ಲ್ಡ್ನಲ್ಲೇ 2ನೇ ಸ್ಥಾನದಲ್ಲಿದೆ. ನಂಬರ್ 1ನಲ್ಲಿರೋದು ಅಮೆರಿಕಾದ ದೈತ್ಯ NFL ಮಾತ್ರ. ಇಂಗ್ಲೆಂಡ್ನ ಪ್ರೀಮಿಯರ್ ಲೀಗ್, ಅಮೆರಿಕಾದ NBA ಎಲ್ಲದಕ್ಕಿಂತ ಐಪಿಎಲ್ ಮುಂದೆ ಇದೆ. ಇಷ್ಟೆಲ್ಲ ಸಾಧನೆ ಸರಿ. ಆದರೆ ಭವಿಷ್ಯ ಹೇಗಿದೆ? ಈಗ ಐಪಿಎಲ್ನ ಮುಂದಿನ ದಾರಿ ಮತ್ತು ಅದರ ಮುಂದಿರೋ ಚಾಲೆಂಜಸ್ ಬಗ್ಗೆ ನೋಡೋಣ. ಎಕ್ಸ್ಪರ್ಟ್ಸ್ ಏನಂತಾರೆ ಕೇಳಿ. ಮೀಡಿಯಾ ಪಾರ್ಟ್ನರ್ಸ್ ಏಷ್ಯಾದ ವೈಸ್ ಪ್ರೆಸಿಡೆಂಟ್ ಮಿಹಿರ್ ಶಾ ಹೇಳ್ತಾರೆ, ಐಪಿಎಲ್ 2 ದಶಕಗಳಲ್ಲಿ ಅದ್ಭುತವಾದ ವ್ಯಾಲ್ಯೂ ಕ್ರಿಯೇಟ್ ಮಾಡಿದೆ, ನಿಜ. ಆದರೆ ಈ ಬೆಳವಣಿಗೆಗೆ ಕಾರಣವಾಗಿದ್ದ ಪರಿಸ್ಥಿತಿಗಳು ಈಗ ಬದಲಾಗುತ್ತಿವೆ. ಅಂದ್ರೆ ಮುಂದಿನ ಮೀಡಿಯಾ ರೈಟ್ಸ್ ಸೈಕಲ್ ಅಂದ್ರೆ 2028ರಿಂದ 2032ರವರೆಗೆ ವ್ಯಾಲ್ಯೂ ಹೆಚ್ಚಾಗೋ ಬದಲು ಸುಮಾರು $5.4 ಬಿಲಿಯನ್ ನಲ್ಲೇ ಫ್ಲಾಟ್ ಆಗಿ ಉಳಿಯಬಹುದು ಅಂತ ಒಂದು ಪ್ರೊಜೆಕ್ಷನ್ ಇದೆ. ಇದು ಕಳೆದ 2 ದಶಕಗಳಿಂದ ನೋಡ್ತಿದ್ದ ನಿರಂತರ ಬೆಳವಣಿಗೆಯ ಯುಗದ ಅಂತ್ಯ ಆಗಬಹುದಾ? ಹಾಗಾದ್ರೆ ಯೋಚನೆ ಮಾಡಬೇಕಾದ ಪ್ರಶ್ನೆ ಇದು. ಮೀಡಿಯಾ ರೈಟ್ಸ್ನಿಂದ ಬರೋ ಗ್ರೋತ್ ನಿಧಾನ ಆದ್ರೆ ಐಪಿಎಲ್ನ ಮುಂದಿನ ಭವಿಷ್ಯ ಬ್ರಾಡ್ಕಾಸ್ಟರ್ಸ್ಗಿಂತ ಹೆಚ್ಚಾಗಿ ನೇರವಾಗಿ ಫ್ಯಾನ್ಸ್ ಮೇಲೆ ಡಿಪೆಂಡ್ ಆಗತ್ತಾ? ಇದುವೇ ನೋಡಿ ಲೀಗ್ನ ಮುಂದಿಲೋ ಅತಿ ದೊಡ್ಡ ಚಾಲೆಂಜ್. ಸೊ ಇವತ್ತಿನ ಈ ಇಡೀ ಚರ್ಚೆಯಿಂದ ನಾವು ಕಲಿಬೇಕಾದ ಪ್ರಮುಖ ಅಂಶಗಳೇನು? 1. ಐಪಿಎಲ್ ಅನ್ನೋದು $18.5 ಬಿಲಿಯನ್ ನ ಒಂದು ಎಕನಾಮಿಕ್ ಇಂಜಿನ್. 2. ಸೆಂಟ್ರಲ್ ರೆವಿನ್ಯೂ ಪೂಲ್ ಪ್ರತಿಯೊಂದು ಫ್ರಾಂಚೈಸಿಯ ಲಾಭಕ್ಕೂ ಗ್ಯಾರಂಟಿ ಕೊಡುತ್ತೆ. 3. ಇದು ನಮ್ಮ ದೇಶದ ಎಕಾನಮಿ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಮತ್ತು 4. ಅತೀ ಮುಖ್ಯವಾಗಿ ಲೀಗ್ನ ಮುಂದಿನ ಬೆಳವಣಿಗೆ ಮೀಡಿಯಾ ರೈಟ್ಸ್ನಿಂದ ಫ್ಯಾನ್ ಮಾನಿಟೈಸೇಷನ್ಗೆ ಶಿಫ್ಟ್ ಆಗಬಹುದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತು ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ಈ ವಿಶ್ಲೇಷಣೆಯನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಈಸಿ ಲರ್ನಿಂಗ್ ವಿತ್ ಸಂತೋಷ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಕಲಿತಾ ಇರಿ, ಕುತೂಹಲದಿಂದಿರಿ.